ನಾಯಕರುಗಳಿಗಲ್ಲ. ಈ ಮನೋಭಾವನೆ ಏನಿದೆಯಲ್ಲ, ಎಲ್ಲಿವರೆಗೆ ಇದನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಶುರುವಾದ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ಕಾರ್ಯಕರ್ತರ ಭಾವನೆ ನಾನು ನೋಡ್ತಾ ಇದ್ದೆ. ಯಾವ ಮುಖಂಡರ ಹೆಸರು ಹೇಳಿದ್ರು ಕೂಡ ಚಪ್ಪಾಳೆಗಳು ಬರ್ತಾ ಇರಲಿಲ್ಲ. ಗಮನಿಸಿದೆ ನಾನು. ಅರೆ, ನಾನು ಏನ್ ಮಾಡಿದ್ರು ಕೂಡ, ನಾನು ಮುಖಂಡನಾಗಿ ಏನ್ ಮಾಡಿದ್ರು ಕೂಡ ನೀವು ಇನ್ನೂ ಚಪ್ಪಾಳೆ ತಡ್ಕೊಂಡೆ ಕೂರ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ದ್ರೋಹ ಮಾಡ್ದಂಗೆ. ವೇದಿಕೆ ಮೇಲೆ ಕೂರ್ತಕ್ಕಂಥವ್ರು ಏನೇ ಆಟ ಆಡಿದ್ರು ಕೂಡ ನೀವು ಚಪ್ಪಾಳೆ ತಟ್ಟಿದ್ರಿ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲದೂ ಸರಿ ಅನ್ನೋ ಭಾವನೆ ನಾವು ಕೂಡ ಇರ್ತೇವೆ ಅಂದೆ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮೇಘಣ್ಣವ್ರಿಗೆ ನನ್ನೊಂದು ವಿನಂತಿ ಇದೆ. ಯಾರು ಕೂಡ ತಪ್ಪು ತಿಳ್ಕೊಬಿಡಿ, ನಾನು ಯಾರನ್ನ ವೈಯಕ್ತಿಕ ನಾನು ಹೇಳ್ತಾ ಇಲ್ಲ. ದಾವಣಗೆರೆಯಲ್ಲಿ ಯಾವ್ದಾರ ಒಳ್ಳೆ ಆಸ್ಪತ್ರೆ ಯಾವ್ದಾರ ಇದ್ರೆ, ಒಳ್ಳೆ ಹಾರ್ಟ್ ಸರ್ಜನ್ ಯಾರು ಇದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ಕೂಡ ಒಂದು ಬಾರಿ ಟೆಸ್ಟ್ ಮಾಡಿಸ್ಬೇಕು. ಕಡಲೆಬೇಳು ಯಾಕೆ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳಿಲ್ಲ ನೀನು. ಹೃದಯ ತಜ್ಞರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅಂದ್ರೆ, ಹೃದಯದಲ್ಲಿ ಎಷ್ಟು ಬ್ಲಾಕ್ ಇದೆ ಅಂತ ಹುಡುಕಕ್ಕಲ್ಲ, ಹೃದಯ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡಿಸಕ್ಕೆ. ಇಲ್ಲ, ಖಂಡಿತ ಬೇಸರ ಆಗುತ್ತೆ ನನಗೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ತಿಂಗಳಿಗೆ 1 ದಿನ 2 ದಿನ ನನ್ನ ಕ್ಷೇತ್ರಕ್ಕೆ ಸಮಯವನ್ನು ಕೊಡ್ತೇನೆ. ಸೌಕರ್ ಒಂದು ನಿಮಿಷ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ. ಕಾರಣ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡು ರಾಜ್ಯದಲ್ಲಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ವಿಶ್ವಾಸದಲ್ಲಿ ಇವತ್ತು ಕಾರ್ಯಕರ್ತರು ಕುಳಿತುಕೊಂಡಿದ್ದಾರೆ. ಒಪ್ಕೊಳ್ತಾನೆ, ಉಪಚುನಾವಣೆಗಳು ಬರ್ತದೆ, ಉಪಚುನಾವಣೆ ಹೋಗ್ತದೆ. ಉಪಚುನಾವಣೆ ಸೋಲು ಗೆಲುವು ಆಡಳಿತ ಪಕ್ಷಕ್ಕೂ ಕೂಡ ಒಂದು ಮಾನದಂಡ ಆಗೋದಕ್ಕೆ ಸಾಧ್ಯ ಇಲ್ಲ, ನಮಗೂ ಕೂಡ ಒಂದು ಮಾನದಂಡ ಆಗೋದಕ್ಕೆ ಸಾಧ್ಯ ಆಗುವುದಿಲ್ಲ. ದಾವಣಗೆರೆ ಉಪಚುನಾವಣೆ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆದಾಗೆ ಭಾರತೀಯ ಜನತಾ ಪಾರ್ಟಿ ಸೋತಾಗಿದೆ ಅಂತೇಳಿ ಆಡಳಿತ ಪಕ್ಷದವರು ಕೂಡ ತೀರ್ಮಾನಕ್ಕೆ ಬಂದಿದ್ರು, ನಮ್ಮ ಕಾರ್ಯಕರ್ತರು ಕೂಡ, ನಮ್ಮ ಮುಖಂಡರು ಕೂಡ ತೀರ್ಮಾನಕ್ಕೆ ಬಂದಿದ್ರು. ಆದರೆ ನಾವೇನೇ ತೀರ್ಮಾನ ಮಾಡಿದ್ರು ಕೂಡ ಪಕ್ಷ ಯಾರನ್ನೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು ಸಹ ನಮ್ಮ ಕಾರ್ಯಕರ್ತರು ಒಂದು ವಿಶ್ವಾಸ ಇಟ್ಟು, ಅಭ್ಯರ್ಥಿಯ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಪ್ರಬಲ ಹೋರಾಟವನ್ನು ನೀವು ಮಾಡಿದ್ರೆ ನಿಮ್ಮೆಲ್ಲರ ನೇತೃತ್ವದಲ್ಲಿ, ಅದಕ್ಕಿಂತ ದೊಡ್ಡ ಚಪ್ಪಾಳೆನ ತಟ್ಟಬೇಕು ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಅವರು ಓಟಿಗೆ 8,000 ಕೊಟ್ಟರು ಇದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಚುನಾವಣೆಯಲ್ಲಿ ಎಲ್ಲವೂ ಕೂಡ ನಡೀತದೆ. ಆದರೆ ಕಳೆದ ಎಲ್ಲ ವಿಧಾನಸಭಾ ಚುನಾವಣೆಗಿಂತಲೂ ಕೂಡ ಅತಿ ಹೆಚ್ಚು ಮತಗಳನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಡೆದಿದ್ದೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆದರೆ ಇವತ್ತೆಲ್ಲ ನಾವು ಮುಖಂಡಗಳು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ನಮ್ಗೆ ಹಿನ್ನಡೆ, ನಾವು 2 ಕ್ಷೇತ್ರ 2 ಸ್ಥಾನಗಳು ಗೆದ್ದಿದ್ದೇವೆ. ಆದರೆ ಕೆಲವು ಅಡ್ಡ ಮತದಾನ ಆಯಿತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯಿತು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಯಿತು. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂಥ ಷಡ್ಯಂತ್ರವೂ ಕೂಡ ನಡೆಯಿತು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜಯೇಂದ್ರ, DK ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರು ಮಾತನಾಡೋದು. ಅರೆ, ಯಾವ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಸುತ್ತಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ
ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪ ಅವರು, ಅನಂತಕುಮಾರ್ ಅವರು. ಯಡಿಯೂರಪ್ಪ ಅವರು, ಅನಂತಕುಮಾರ್ ಎಲ್ಲ ಹಿರಿಯ ನಾಯಕರ ಬಗ್ಗೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ. ಅಂತ ಯಡಿಯೂರಪ್ಪ ಅವ್ರ ಬಗ್ಗೆನೇ ಇವತ್ತು ಅನುಮಾನ ಹುಟ್ಟಾಕಂತ ಕೆಲಸ ಇವತ್ತು ನಮ್ಮವ್ರು ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಬಹಳ ಆತ್ಮೀಯರು ಅಂತೇಳಿದ್ರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ 35 ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು ಅದೇ ಹಿಂದಿನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ 3 ಕೇಸ್ಗಳು ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ಗಳಲ್ಲಿ. ಆದರೆ ಮಾತನಾಡೋದೇನು, ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಬಹಳ ಆತ್ಮೀಯ ಮಿತ್ರರು ಅಂತೇಳಿ. ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಅವರು ಆತ್ಮೀಯರೇ. ಅರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಗೊತ್ತಿರಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನು ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಗೆದ್ದಿದ್ರು. ನನಗೆ ಹಠ ಇತ್ತು, ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಗ್ಯಾರಂಟಿ ಭರಾಟೆನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಸದರನ್ನ ಕರ್ನಾಟಕದಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವ ಶಪಥವನ್ನ ಸಂಕಲ್ಪದಿಂದ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೆ. ಬೆಂಗಳೂರು ಗ್ರಾಮೀಣ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಅಂತ ಹೇಳಿದಾಗ ನಾನು ಎಲ್ಲ ಲೆಕ್ಕಾಚಾರ ಮಾಡಿ ಡಾಕ್ಟರ್ ಮಂಜುನಾಥ್ ಆದ್ರೆ ಗೆಲ್ತಾರೆ ಅನ್ನೋ ವಿಶ್ವಾಸ ನಂಗೆ ಬಂದ ನಂತರದಲ್ಲಿ ಅವ್ರು ಬೆಂಗಳೂರು ನಾರ್ತ್ ಬೇರೆ ಬೇರೆ ಹೇಳಿದ್ರು. ನಾನು ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ, 100ಕ್ಕೂ ನೀವು ಗೆದ್ದು ಬಲ್ತೀರಿ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ನಿಮ್ಗೆ ಬೆಂಬಲ ಕೊಡ್ತದೆ, ನಮ್ಮ ಕಾರ್ಯಕರ್ತರು ದುಡಿತಾರೆ, 100ಕ್ಕೂ ನೀವು ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸನ ಅವ್ರಿಗೆ ಹೇಳಿದ್ದೆ. ಒಂದು ಪಕ್ಷದ ಸಂಘಟನೆ, ಕಾರ್ಯಕರ್ತರ ಪರಿಶ್ರಮ, ಡಾಕ್ಟರ್ ಮಂಜುನಾಥ್ ಅವ್ರಿಗಿದ್ದಂಥ ಒಳ್ಳೆ ಹೆಸರು, ಇದೆಲ್ಲದರ ಪರಿಣಾಮ ಅವ್ರು ಗೆದ್ದು ಬಂದರು. ಆದ್ರೆ ಏನ್ ಹೇಳ್ತಾರೆ ನಮ್ಮವರು, ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಅವ್ರ ಫ್ರೆಂಡ್ಸು ಅಂತೇಳಿ. ಈ ರೀತಿ ಮಾತನಾಡೋದ್ರಿಂದ ಪಕ್ಷಕ್ಕೇನು ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಪಕ್ಷದ ವರಿಷ್ಠ ಹಿರಿಯರು ನನಗೆ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಾಗ ಈ ರೀತಿ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ದೋಸ್ತಿ ಮಾಡಿಕೊಂಡಿದ್ದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದ? ಅದು ಕೂಡ ನಾವೊಬ್ಬ ಯಡಿಯೂರಪ್ಪ ಅವ್ರ ಮಗನಾಗಿ ನಾ ರೀತಿ ನಡ್ಕೊಳ್ತೇನೆ ಅಂತ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಇವೆಲ್ಲವನ್ನು ಕೂಡ ಮುಕ್ತವಾಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆಯೂ ಸೇರಿ ಇಡೀ ರಾಜ್ಯದಲ್ಲಿ ಪಕ್ಷಯುತ ಸಂಘಟನೆ ಮಾಡಬೇಕಾಗಿದೆ. ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರುಗಳ ಬಗ್ಗೆ ಇವತ್ತು ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರ ಬಗ್ಗೆ ವಿಶ್ವಾಸ ಬರ್ತದೋ ಸಹಜವಾಗಿಯೇ ಮತದಾರರು ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಬರ್ತದೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನಿವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಮಹಾನ್ ನಾಯಕರುಗಳನ್ನ ವಿನಂತಿ ಮಾಡ್ತಕ್ಕಂಥದ್ದು, ಕಳೆದ ಉಪಚುನಾವಣೆಯಲ್ಲೂ ಕೂಡ ನಾನು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಇಂದು ಕೂಡ ನಾವು ಹಳೆಯದನ್ನ ಮರೆತು ನಾವು ಒಟ್ಟಾಗಿ ಒಂದಾಗಿ, ನಾನಿಲ್ಲದೆ ಇದ್ರೆ ಪಕ್ಷನೇ ನಡೆಯೋದಿಲ್ಲ, ನಾನು ಹುಟ್ಟಿದ ಮೇಲೆ ಬಿಜೆಪಿ ಹುಟ್ಟಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ, ಈ ಭಾವನೆಯಿಂದ ನಾವು ಹೊರಗೆ ಬರದೇ ಹೋದ್ರೆ ಇವತ್ತು ಕಾರ್ಯಕರ್ತನ ಹೆಸರುಗಳು ಹೇಳಿದಾಗ ಚಪ್ಪಾಳೆ ತಟ್ಟೋದನ್ನು ನಿಲ್ಲಿಸಿದ್ದಾರೆ, ನಾಳೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿ ಬರುವ ಮುಂಚಿತವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲಪಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿನಂತಿಯನ್ನ ವಿನಮ್ರವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. SIR ಮತದಾರ ಪಟ್ಟಿ ಪರಿಷ್ಕರಣೆ ರಾಜ್ಯಾದ್ಯಂತ ನಡೀತಾ ಇದೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ.
ಚುನಾವಣೆ ಕೊನೆ ಒಂದು ತಿಂಗಳಿದ್ದಂಗೆ ವಿಧಾನಸಭಾ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ಯಾವ ರೀತಿ ಒಂದು ತಿಂಗಳು ನಾವು ಕೆಲಸನ ಮಾಡ್ತೇವೆ ನಾವು ಕಾರ್ಯಕರ್ತರು. ಈ SIR ಉಳಿದಿರ್ತಕ್ಕಂಥದ್ದು ಕೇವಲ 24-25 ದಿನಗಳು ಮಾತ್ರ. ಬಹಳ ಗಂಭೀರವಾಗಿ ತೆಗೆದುಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆ SIR ಅನ್ನ ಪ್ರತಿ ಬೂತಲ್ಲೂ ಕೂಡ ಈಗಾಗಲೇ BLA 2ಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಟೋಳಿಯನ್ನು ಕೂಡ ಮಾಡಿದ್ದೇವೆ, 4-5 ಪ್ರಮುಖರನ್ನ ಸೇರಿಸಿಕೊಂಡು. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಚುನಾವಣೆ ಸ್ಪರ್ಧೆ ಮಾಡಿದರೆ ಆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ ಸರಿಯಾದ ರೀತಿಯಲ್ಲಿ SIR ಆಗೋ ಕಡೆ ತಾವೆಲ್ಲರೂ ಕೂಡ ಗಮನಿಸಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ನಮ್ಮ ಅಭ್ಯರ್ಥಿಗಳು ಸುರೇಶ್ ಅಣ್ಣ ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ನಾವೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತೇಳಿ ಸಂಕಲ್ಪನ ತೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಹಿಂದೆ ಚುನಾವಣಾ ರಿಸಲ್ಟ್ ಬರೋ ತನಕನೂ ಕೂಡ ಕಾಯ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಬಿಜೆಪಿ ಗೆದ್ದಾಗಿದೆ ಬಿಡಪ್ಪ, ಬಿಜೆಪಿನೇ ಗೆಲ್ಲೋದು ಅಂತೇಳಿ ಕಾಂಗ್ರೆಸ್ನವರೇ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ ಆಗಿಲ್ಲ. ವೋಟರ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಬದಲಾವಣೆ ಆಗಿದ್ದಾವೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅವರು ಕೂಡ ನಮಗಿಂತ